ಹಾಯ್ ಫ್ರೆಂಡ್ಸ್, ನೋಡಿ ನಮಗೆ ನಾಟ್ಕೋ ಫಾರ್ಮಾ ಇವತ್ತು ನಾನು ಎಂಟ್ರಿ ಆಗ್ತಿರೋ ಶೇರ್ ಇದು ನಮಗೆ ಈಗ ಸದ್ಯಕ್ಕೆ 901 ರೂಪಾಯಿಲಿದೆ ಅಲ್ವಾ. ನಮಗೆ 880 ಬರೋ ಚಾನ್ಸ್ ಇದೆ, ಬಟ್ ಬರುತ್ತೆ ಅನ್ನೋ ಕ್ಲಾರಿಟಿ ಆದರೆ ಇಲ್ಲ. ಯಾಕಂದರೆ ಟ್ರೆಂಡ್ ಅಪ್ ಇದ್ದಾಗ ನಿಮಗೆ ಬರ್ಬೋದು, ಬರ್ದಿರ್ಬೋದು. ಬಂದರೆ ಒಂದು ಆಪರ್ಚುನಿಟಿ ಅಷ್ಟೇ. ಆಲ್ರೆಡಿ ನಾನು ಎಂಟ್ರಿ ಆಗಿದ್ದೀನಿ, ಆಲ್ರೆಡಿ 909 ರೂಪಾಯಲ್ಲಿ ಎಂಟ್ರಿ ಆಗಿದ್ದೀನಿ. ಅಲ್ಲಿಂದ ಈಗ ಮತ್ತೆ 1 ರೂಪಾಯಿ 2 ರೂಪಾಯಿ ಏನಿದೆ, ಇವಾಗ ಒಂದು 100 ಶೇರ್ ಬೈ ಮಾಡಿ, ಟೋಟಲ್ ಆಗಿ 150 ಶೇರ್ ಬೈ ಮಾಡಿ, 150 ಶೇರು ಈ ಪ್ರೈಸಲ್ಲಿ ಬೈ ಮಾಡಿ. 105 ರೂಪಾಯಿ ಆಲ್ಮೋಸ್ಟ್ ಅಂದ್ಕೊಳ್ಳಿ ನಾನು ಬೈ ಮಾಡಿರೋ ಪ್ರೈಸ್. ನಿಮಗೆ ನಾಳೆ ನಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ನಾಳೆ ಕ್ಲಿಯರಾಗಿ ನಮಗೆ ಚಾರ್ಜಸ್ ಎಲ್ಲ ಸೇರಿಸಿ ಆಡ್ ಆಗುತ್ತಲ್ಲ, ಕ್ಲಿಯರಾಗಿ ತೋರಿಸ್ತೀನಿ. ನೋಡಿ ಮಾರ್ಕ್ ಮಾಡ್ತೀನಲ್ಲ, ಈ ಒಂದು ಏರಿಯಾವರೆಗೂ ಬರೋ ಚಾನ್ಸ್ ಇದೆ, ಬಟ್ ಬರುತ್ತೆ ಅಂತ ಕ್ಲಾರಿಟಿ ಇಲ್ಲ. ಬರೋ ಚಾನ್ಸ್ ಇದೆ. ಟ್ರೆಂಡ್ ಅಪ್ ಅಂದರೆ ಇದು ನಿಮಗೆ ರೆಕಮೆಂಡೇಶನ್ ಅಲ್ಲ, ನಾನು ಯಾವ ಥರ ಸೆಲೆಕ್ಟ್ ಮಾಡ್ತೀನಿ. ಇದು ನ್ಯೂಸ್ ಏನು ನನಗೆ ಗೊತ್ತಿಲ್ಲ, ನ್ಯೂಸ್ ನಾನು ನೋಡೋದೇ ಇಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ನ್ಯೂಸ್ ನೋಡಿ ಟ್ರೇಡ್ ಮಾಡ್ತೀನಿ ಅಂದರೆ ತುಂಬಾ ಲಾಸ್ ಆಗೋಕ್ಕೆ ಚಾನ್ಸ್ ಹೊರತು ಇನ್ಕ್ರೀಸ್ ಆಗೋಕ್ಕೆ ಚಾನ್ಸ್ ಇಲ್ಲ. ನಾನು ಬೈ ಮಾಡಿರೋ ಪ್ರೈಸ್ನ ರ್ಯಾಲಿ ಅಪ್ ಸೈಡ್ ಹೋಗ್ತಿದೆ ಮತ್ತು ಡೌನ್ ಸೈಡ್ ಬರ್ತಿದೆ, ನೋ ಪ್ರಾಬ್ಲಮ್. ನನಗೆ ಅಟ್ಲೀಸ್ಟ್ 900 ರೂಪಾಯಿ ಕೆಳಗಡೆ ಬಂದರೆ ಇನ್ನೊಂದು ಸತಿ ಒಂದು 50 ಶೇರ್ ಆ್ಯಡ್ ಮಾಡ್ತೀನಿ. ಅದೇ 884 ಈ ಥರ ಬಂತು ಅಂದರೆ ಆಲ್ಮೋಸ್ಟ್ 100ರಿಂದ 150 ಶೇರ್ ಮತ್ತೆ ಆ್ಯಡ್ ಮಾಡ್ತೀನಿ.